ರೈಟ್ ಸುದೀಪ್ ಅವರೇ, ಕಮಿಂಗ್ ಬ್ಯಾಕ್ ಟು ಯೋರ್ ಅರ್ಲಿಯರ್ ಡೇಸ್, ನೀವೇ ಹೇಳಿದ್ರಿ ನಿಮ್ಮ ಮೊದಲನೇ 3 ಚಿತ್ರಗಳು ನಿರೀಕ್ಷೆ ಮಾಡಿದಷ್ಟು ಓಡಿಲ್ಲ, ತಾಯವ 3 ದಿನ ಓಡ್ತು ಅಂತಲ್ಲ. ಐ ಸ್ಟಿಲ್ ರಿಮೆಂಬರ್, ನಾನು ನಿಮಗೆ ಫೋನ್ ಮಾಡಿದ್ದೆ ತಾಯವ ರಿಲೀಸ್ಗೆ ಮುಂಚೆ. ಐ ಸ್ಟಿಲ್ ರಿಮೆಂಬರ್ ದೋಸ್ ಡೇಸ್. ಆ ಸಮಯದಲ್ಲಿ ಸುದೀಪ್ ಅವರೇ, ಬೇರೆ ಸ್ಟ್ರಗ್ಲರ್ಸ್ ಕತೆ ಬೇರೆ, ಅವ್ರು ಬೇರೆ ಬ್ಯಾಕ್ಗ್ರೌಂಡ್ ಬಂದಿದ್ದಾರೆ. ಬಟ್ ನೀವು ಎಲ್ಲ ನೋಡಿದವರು, ಯು ಆರ್ ಅ ಕಂಫರ್ಟಬಲ್ ಫ್ಯಾಮಿಲಿಯಿಂದ ಬಂದವರು, ಶ್ರೀಮಂತ ನೋಡಿದಿರಾ, ಶಿವಮೊಗ್ಗಲ್ಲಿ ಸೆಟ್ಲ್ ಆಗಿದ್ರಿ. ನೀವು ಬಂದು ಒಂದು ಕಡೆ ಚಾನ್ಸ್ ಕೇಳ್ತಾ ಇರೋದು, ಅವ್ರು ಚಾನ್ಸ್ ಕೊಡ್ತಾ ಇಲ್ಲ ಅಂತನೋ ಅಥವಾ ನಿಮ್ಮ ಸಕ್ಸಸ್ ಆಗ್ತಿಲ್ಲ ಅಂತನೋ, ಆ ಟೈಮಲ್ಲಿ ಹೇಗಿತ್ತು ನಿಮ್ಮ ಮನಸ್ಥಿತಿ? ವಾಟ್ ವಾಸ್ ಹ್ಯಾಪನಿಂಗ್? ತಾಯವ ಸಿನಿಮಾ ಬಂದಾಗ ಆಕ್ಚುಲಿ ಐ ಗಾಟ್ ಅ ಕಾಲ್. ಅಭಯ್ ನಾಡು ಅವರು ಮಾತಾಡ್ಬೇಕಂತೆ ಕರೆದ್ರು, ಕೂತ್ ಮಾತಾಡಿದ್ರು. ಸೊ ಈಗ ತಾಯವ ಮಾಡೋದು ಅಂತ ಆಯ್ತು, ನೀವೇ ಹೀರೋ, ಹಾಗೆ ನಾನು ಹೀರೋನ. ಓಕೆ, ದಿಸ್ ಇಸ್ ಐ ಥಿಂಕ್ 96. 90,000 ನಿಮ್ಮ ಪೇಮೆಂಟ್ ಅಂದರು. ನಾನು 90,000 ಕೇಳೇ ಇರಲಿಲ್ಲ. ಸೊ ಈ ರೇಟ್ ಕೊಡ್ತಾ ಇದಾರ ನನಗೆ. ಸರಿ, ಓಕೆ, ಐ ವಾಸ್ ವೆರಿ ಹ್ಯಾಪಿ. ಅದಾದ್ಮೇಲೆ ಎಲ್ಲ ಮಾತಾಡಿದ್ರು. ನಿಮ್ಮ ಮನೆ ನಂಬರ್ ಕೊಡಿ, ನಾನು ನಿಮ್ಮ ತಾಯಿಗೆ ಖುದ್ದಾಗಿ ಮಾತಾಡಿ ನಿಮ್ಮ ತಾಯಿಗೆ ಹೇಳಬೇಕು. ನಾನು, ಅಮ್ಮ ನಿಮ್ಮ ಮಗನಿಗೆ ಇವತ್ತಿಂದ ಸ್ಟಾರ್ ಚೇಂಜ್ ಆಯ್ತು ಅಂತ ಹೇಳಬೇಕು ನಾನು, ಕೊಡಿ ಅಂದರು. ಫೋನ್ ನಂಬರ್ ಕೊಟ್ಟೆ, ಅವ್ರು ನಮ್ಮ ತಾಯಿಗೆ ಎತ್ಕೊಂಡ್ರು. ಅಮ್ಮ ನಿಮ್ಮ ಮಗನಿಗೆ 90,000 ಫಿಕ್ಸ್ ಆಯ್ತು ಇವತ್ತು ಪೇಮೆಂಟ್ ಅಂದರು. ಸೊ ನನ್ನ ಮೈಂಡಲ್ಲಿ ಅಲ್ಲಿ ನಮ್ಮಮ್ಮ ಚಪ್ಪಾಳೆ ತರ್ತಾ ಇದ್ದಾರೆ, ಓ ದುಡ್ಡು ಸಂಪಾದಿಸ್ತಾ ಇದ್ದಾರೆ ನನ್ನ ಮಗ. ಆ 90,000ದಲ್ಲಿ 9,000 ಇವತ್ತು ನಿಮ್ಮ ಮಗನಿಗೆ ಅಡ್ವಾನ್ಸ್ ಕೊಟ್ಟಿದ್ದೀನಮ್ಮ, ಇನ್ನು 81,000 ಅವರಿಗೆ ಕಾಸ್ಟ್ಯೂಮ್ ಕೊಡಿಸ್ತೀನಮ್ಮ ಈ ಪಿಕ್ಚರ್ಗೆ ಅಂದರು. ಸೊ 90,000 ಅಲ್ಲ, ಚೆನ್ನಾಗಿದೆ ಸರ್ ಈ ಪೇಮೆಂಟ್ ಸಿಸ್ಟಮೇ. ಗಾಡ್ ನೋ, ವೆರಿ ನೈಸ್. ಐ ಸೆಡ್ 81,000 is going to be my costume, 9,000 is my payment. That's what they told me. So 90,000 ಆಸೆ ಕೊಟ್ಟಿದ್ದು ಯಾಕೆ, ಹಿಂಗಾಗಿದ್ದು ಯಾಕೆ ಅಂತ ಒಂದು ಪಾಯಿಂಟ್ ಬಂತು. ಬಟ್ ಏನಿವೆ, ಸೊ ಸಿನಿಮಾ ರಿಲೀಸಸ್. ಸೊ ನಾವು ಎಷ್ಟೋ ಹೀರೋಗಳು ಥಿಯೇಟರ್ ಹತ್ರ ಹೊರಗಡೆ ಬರಬೇಕಾದ್ರೆ ಈ ಕ್ರೌಡ್ ಸೇರಿ ಹಾರ ಹಾಕೋದಂತೆ ಇವೆಲ್ಲ ನೋಡಿದ್ವಲ್ಲ. ಸೊ ಥಿಯೇಟರ್ ಹತ್ರ ಹೋಗೋಣ ಅಂತ ಹೋದ್ವಿ. ಅವಾಗ ಪ್ರಿಯಾ ವಾಸ್ ವರ್ಕಿಂಗ್ ಇನ್ ಜೆಟ್ ಏರ್ವೇಸ್. ಸೊ ಪ್ರಿಯಾಂಕ್ ಫೋನ್ ಹಾಕಿದೆ. ಪ್ರಿಯಾಂಕ್ ಫೋನ್ ಹಾಕಿ ಐ ಸೆಡ್, ಸಿನಿಮಾ ಹಿಂಗಿದೆ, ಹೋಗೋಣ. ಆಮೇಲೆ ಶಿ ಗಾಟ್ ಸೋ ಎಕ್ಸೈಟೆಡ್ ಅಂಡ್ ಶಿ ಗಾಟ್ ಡ್ರೆಸ್ಡ್ ಅಂಡ್ ಆಲ್ ದಟ್ ಫಾರ್ ದಟ್. ಸೊ ನಾನು ಕರ್ಕೊಂಡು ಹೋಗ್ತಾ ಥಿಯೇಟರ್ ವಿಸಿಟ್ ಮಾಡೋಣ, ಆಮೇಲೆ ಪಿಕ್ಚರ್ಗೆ ಹೋಗೋಣ ಅಂತ ಆಯ್ತು. ಸೊ ಎಲ್ಲಿಗೆ ಅಂದ್ರೆ ಗೋವರ್ಧನ್ ಥಿಯೇಟ್ರಿಗೆ ಹೋಗೋಣ ಅಂತ ಆಯ್ತು. ಮ್ಯಾನೇಜರ್ ಕರ್ಕೊಂಡು ಹೋಗ್ಬಿಟ್ಟು, ಬನ್ನಿ ಕಾಫಿ ಕುಡೀರಿ ಅಂದರು. ಇಲ್ಲ ಸರ್, ಒಳಗಡೆ ಹೋಗ್ಬೇಕು, ಕ್ರೌಡ್ ಒಟ್ಟಿಗೆ ಥಿಯೇಟರ್ ನೋಡಬೇಕು ಸಿನಿಮಾ. ಕಾಫಿ ಕುಡಿದ್ಬಿಡಿ ಫಸ್ಟು. ಒಳಗೆ ಹೋಗ್ಬೇಕು ಸರ್, ಒಳಗೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತೀವಿ ರೀ. ಏನಕ್ಕೂ ಕಾಫಿ ಕುಡಿದ್ಬಿಡಿ ಫಸ್ಟ್. ಯಾಕೆ ನನಗೆ ಇಷ್ಟೊಂದು ಕಾಫಿ ಫೋರ್ಸ್ ಮಾಡ್ತಾ ಇದ್ರೆ, ನನಗೆ ಬೇಡ ಕಾಫಿ, ನಾ ಒಳಗೆ ಹೋಗ್ಬೇಕು ಅಂತ ನನ್ನ ಮೈಂಡಲ್ಲಿ. ಪ್ರಿಯಾ ಅವ್ರನ್ನ ಕರ್ಕೊಂಬಂದಿದ್ದೀನಿ, ಯಾಕೆ ಇವೆಲ್ಲ ಮಾತು ಬರ್ತಾ ಇದೆ. ಸರ್ ಇಲ್ಲ ಸರ್, ಒಳಗೆ ಹೋಗಿ ಬಂದ್ಬಿಡ್ತೀನಿ, ನಿಮ್ಮ ಕಾಫಿ ಕಾಯ್ಲಿ, ನಾನು ಆಮೇಲೆ ಮಾಡ್ತೀನಿ. ಬನ್ನಿ ಸರ್ ಅಂದರು. ಕೆಳಗೆ ಹೋಗ್ತಿರೋ ಮೇಲೆ ಹೋಗ್ತಿರೋ ಅಂದರು. ಇಲ್ಲ ಸರ್, ಬಾಲ್ಕನಿಗೆ ಹೋಗೋಣ ಅಂದೆ. ಇಲ್ಲ ಬೇಡ, ಕೆಳಗಡೆನೆ ಹೋಗ್ಬಿಡಿ, ಏನಕ್ಕೂ ಈಸಿ, ಇಲ್ಲೇ ಇರೋದು ಡೋರು ಅಂದರು. ನಡೀರಿ ಅಂತ ಬಾಗಿಲು ತೆಗೆದ್ರು. ಜನನ ಹುಡುಕ್ತಾ ಇದ್ದೀನಿ ಸರ್ ನಾನು. ಎಲ್ಲೋ ಅಲ್ಲೊಂದು ತಲೆ ಇಲ್ಲೊಂದು ತಲೆ ಕೂತಿದೆ. ನಾನು ಅದು ಹಿಂಗೆ ಅಂತ ನೋಡಿದ್ರೆ ಕಾರ್ನರ್ ಸೀಟಲ್ಲಿ ಇಬ್ರು ಇದ್ದಾರೆ. ಗೊತ್ತಾಯ್ತು. ಅವತ್ತಿಗೆ ನನ್ನ ಸಿನಿಮಾ ಒಂಥರ ಲಾಲ್ಬಾಗ್ ಇದ್ದಂಗೆ. ವಾವ್, ಏನೋ ರೊಮ್ಯಾಂಟಿಕ್ ಪೀಪಲ್ಗೆಲ್ಲ ಯಾಕೆ ನಿಮ್ಮನ್ನ ಕಂಡ್ರೆ ಇಷ್ಟ ಅಂತ ಗೊತ್ತಾಯ್ತು ಈಗ. ಸೊ ಆಯ್ತು, ನನಗೆ ಅಂದ್ರೆ ಇವತ್ತಿಗೆ ಆಗ ಅನ್ನಿಸ್ತಾ ಇದೆ. ಬಟ್ ಐ ಫೆಲ್ಟ್ ವೆರಿ ಬ್ಯಾಡ್. ಇವರು ಕೈ ಹಿಡ್ಕೊಂಡು, ಇಲ್ಲ ಬಾ ಪರವಾಗಿಲ್ಲ ಹಾಗೆ ಅಂತ. ನಾನು ಪರವಾಗಿಲ್ಲ, ಆಗಿರುವಾಗಿಲ್ಲ, ಕಾಫಿ ಕುಡ್ಕೊಂಡು ಹೋಗ್ಬಿಡಿ ಅಂತಿದ್ದಾರೆ ಸರ್. ಈಗ ನನಗೆ ಎಷ್ಟು ಭಾರ ಆಗ್ತಾ ಇದೆ ಅಂದರೆ ಕಾಫಿ, ಅಪ್ಪ ನನಗೆ ನಿನ್ನ ಕಾಫಿ ಬೇಡಪ್ಪ, ಬಿಟ್ಬಿಟ್ರೆ ಸಾಕು. ಹೋದೆ. ಈಗ ನೋಡಿದ್ರೆ ತ್ರಿವೇಣಿ ಥಿಯೇಟರ್ಗೆ ಕರ್ಕೊಂಡು ಹೋಗ್ಬೇಕು ಅಂತ 2 ಟಿಕೆಟ್ ಬೇರೆ ಇಟ್ಕೊಂಡಿದ್ದೀನಿ ಇವ್ರನ್ನ. ಈಗ ಇನ್ನೊಂದು ಡೌಟು, ತ್ರಿವೇಣಿಯಲ್ಲಿ ಜನನೇ ಇಲ್ಲ ಅಂದ್ರೆ, ಇಲ್ಲಿ ಅಟ್ಲೀಸ್ಟ್ 5 ಜನ ಇದ್ದಾರೆ. ಬೈಕ್ ಇತ್ತು, ಅಲ್ಲಿ ಹೋದ್ರೆ ನಾವಿಬ್ರೆ ಕಾರ್ನರ್ ಸೀಟಲ್ಲಿ ಕೂತ್ಕೊಳ್ಬೇಕು. ಬೇಡ ಅಂತ ಡಿಸೈಡ್ ಆಗಿ ಬೇಡ ಕಡೆ ಹೊಟ್ಟೋದ್ವಿ. ಸೊ ದಟ್ ವಾಸ್ ಮೈ ತಾಯವ, ಇನ್ಕ್ಲೂಡಿಂಗ್ ನೀವು ಪ್ರತ್ಯರ್ಥ ಹೇಳಿದ್ರಿ. ಪ್ರತ್ಯರ್ಥದಲ್ಲಿ ಐ ಸ್ಟಿಲ್ ರಿಮೆಂಬರ್ ಒಂದು ಫೈಟ್ ಸೀಕ್ವೆನ್ಸ್ ನಡೀತಾ ಇದೆ. ಫೈಟ್ ಸೀಕ್ವೆನ್ಸ್ ನಡೆದು ಈ ತರ ಬಂದು ಇಲ್ಲಿ ಬೀಳ್ಬೇಕು ಅಂತ ಏನು ಹೇಳ್ಕೊಂಡಿದ್ರು ಅವತ್ತು KD ವೆಂಕಟೇಶ್. ಹೀಗೆ ಬಂದು ಬೀಳ್ತೀನಿ, ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಆ್ಯಂಡ್ ಇಟ್ಸ್ ವೆರಿ ಬ್ಯಾಡ್. ಈ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನೋ ನನಗೆ ಗೊತ್ತಿಲ್ಲ, ಬಟ್ ಐ ಮೀನ್ ಗಾಡ್ಸ್ ಗ್ರೇಸ್. ಬಟ್ ಸಮಥಿಂಗ್ ಇಸ್ ಹರ್ಟಿಂಗ್ ಆ್ಯಂಡ್ ಐಮ್ ಟ್ರೈಂಗ್ ಟು ಟೆಲ್ ದೇಸಾಯಿ ಆ್ಯಂಡ್ ಎವ್ರಿಬಡಿ, ಸಮಥಿಂಗ್ ಇಸ್ ಹರ್ಟಿಂಗ್ ಮೀ. ನಂಗೆ ಆಗ್ತಾ ಇಲ್ಲ, ಉಸಿರಾಡಕ್ಕೆ ಆಗ್ತಾ ಇಲ್ಲ, ಏನೋ ಹೊಡಿತು ಸರ್. ಐ ಕ್ಯಾನ್ ಸಿ ಸಮಥಿಂಗ್, ಒಳಗಡೆ ಬ್ಲೀಡಿಂಗ್ ಆಗ್ತದೆ, ಏನೋ ಆಗ್ತದೆ ನನಗೆ. ಬಟ್ they continued. Of course, I was a nobody, and that is how I guess everybody are treated when you are not so very successful. Fair enough. Once I came to Bangalore and I had a checkup, lungs alli 2 chamber burst ಆಗ್ಬಿಟ್ಟಿದೆ. It's punctured. So
ನನಗೆ ಡಾಕ್ಟರ್ ಹೇಳಿದ ಅವಾಗ ಇವತ್ತಿಂದ ನೀನು ಓಡಬಾರ್ದು ಮಾಡಬಾರ್ದು, ಯು ಹ್ಯಾವ್ ಟು ಟೇಕ್ ಅ ಲಾಟ್ ಆಫ್ Medication. ಡಿಸ್ಟ್ರೆಸ್ ಆಗಬೇಕು, ಯು ಹ್ಯಾವ್ ಟು ಇನ್ಹೇಲ್ ಎಕ್ಸೇಲ್. ಸೊ ಇದಕ್ಕೇನಾದ್ರು ಕ್ಯೂರ್ ಇದೆಯಾ ಅಂದ ಕ್ಯೂರ್ ಇಲ್ಲ, ಅದಾಗೆ ವಾಪಸ್ ಬರಬೇಕು. ಹಾಗೇನೆ ಕೇಮ್ ಟು ಹುಚ್ಚ, ಅಲ್ಲಿ ಲಿಗಮೆಂಟ್ ಏರ್ ಆಯಿತು, ಎಲ್ಲ ಆಯಿತು. ಬಟ್ ಐ ಗೆಸ್ ರಮೇಶ್ ಟುಡೇ ಇಫ್ ಯು ಲುಕ್ ಆಟ್ ಮೀ ಕ್ಲೋಸ್ಲಿ, ಎನಿಥಿಂಗ್ ಇಫ್ ಐ ಆಮ್ ಏಬಲ್ ಟು, ಏನೇ ಒಂದು ಬಂದ್ರು ಒಂದು ಸ್ವಲ್ಪ ಹೊತ್ತು ನೋಡ್ತೀವಿ, ಯಾ ಐ ಹ್ಯಾಂಡಲ್ ಇಟ್, ನೋ ಪ್ರಾಬ್ಲಮ್. ಅಂದರೆ ದೀಸ್ ಆರ್ ಆಲ್ ದ ಮೂಮೆಂಟ್ಸ್ ವಿಚ್ ಹಸ್ ಬೀನ್ ಸಚ್ ಅ ವಂಡರ್ಫುಲ್ ಟೀಚರ್ಸ್. ನನಗೆ ನನ್ನ ಲೈಫಲ್ಲಿ ತುಂಬಾ ವ್ಯಕ್ತಿಗಳು ಕೂಡ ಬಂದರು, ತುಂಬಾ ಪಾಠ ಹೇಳ್ಕೊಟ್ಟಿದ್ದಾರೆ ನನಗೆ. ಒಳ್ಳೇದು ಮಾಡೋಣ ಅಂತ ಹೋದ್ವಿ, ಒಳ್ಳೇದಾಗ್ತಿದ್ದಂಗೆ ಹಿಂದೆಯಿಂದ ಹಾಕೋರು, ಒಳ್ಳೇದಾಗ್ತಿದ್ದಂಗೆ ಹಿಂದೆಯಿಂದ ಹಾಕೋರು. ಬಟ್ ಐ ಆಮ್ ಟೆಲಿಂಗ್ ಯು ಟುಡೇ ಸರ್, ದೇ ಆರ್ ದ ಬೆಸ್ಟ್ ಪೀಪಲ್ ಇನ್ ಮೈ ಲೈಫ್, ದೇ ಆರ್ ದ ಬೆಸ್ಟ್ ಪೀಪಲ್ ಇನ್ ಮೈ ಲೈಫ್. ಬಿಕಾಸ್ ಅವ್ರಿಲ್ಲ ಅಂದಿದ್ರೆ ನನಗೆ ನೋವು ಗೊತ್ತಾಗ್ತಾ ಇರಲಿಲ್ಲ, ನೋವು ಗೊತ್ತಾಗ್ತಾ ಇರಲಿಲ್ಲ ಅಂದರೆ ನಾನು ಸ್ಟ್ರೆಂತ್ ಬರ್ತಾ ಇರಲಿಲ್ಲ, ಸ್ಟ್ರೆಂತ್ ಬರ್ತಾ ಇರಲಿಲ್ಲ ಅಂದರೆ ನಾನು ಮನುಷ್ಯ ಆಗ್ತಾ ಇರಲಿಲ್ಲ, ಮನುಷ್ಯ ಆಗ್ತಾ ಇರಲಿಲ್ಲ ಅಂದರೆ ನಾನು ಬೆಳೀತಾ ಇರಲಿಲ್ಲ. ರೈಟ್. ಶಿವಮೊಗ್ಗದಿಂದ ಬೆಂಗಳೂರು ಶಿಫ್ಟ್ ಆದ್ರಿ, ಒಂದು ಆಲ್ಮೋಸ್ಟ್ ಒಂದು ಕಲ್ಚರಲ್ ಶಾಕ್ ತರ ಆಯ್ತು ನಿಮಗೆ. ಆ ಕಾರಣಕ್ಕೆ ಏನೋ ಗೊತ್ತಿಲ್ಲ, ನಿಮ್ಮ ಮನೇಲಿ ಒಂಥರ ಬಾಸಿ ಆಗ್ಬಿಟ್ರಂತೆ, ನಿಮ್ಮ ನೇಚರ್ ಸ್ವಲ್ಪ ಬದಲಾಯ್ತಂತೆ ಮನೆಯಲ್ಲಿ. I think changes are inevitable. And see, the beauty of that places are ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇದೀವಿ, ಬಟ್ ನಾವೆಲ್ಲ ತುಂಬಾ ಕನ್ನಡ ಮಾತಾಡ್ತಾ ಇದ್ವಿ ಸ್ಕೂಲಲ್ಲಿ, ಟೀಚರ್ಸ್ ಒಟ್ಟಿಗೂ ಕೂಡ ಎಲ್ಲ. ಸೊ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ಕೇಂಬ್ರಿಡ್ಜ್ ಸ್ಕೂಲಿಗೆ ಬಂದು ಕ್ಲಾಸ್ ರೂಮಿಗೆ ಹೋದ ತಕ್ಷಣ ಟೀಚರ್ ಎದ್ಬಿಟ್ಟು, ಡಿಯರ್ ಸ್ಟೂಡೆಂಟ್ಸ್, ನಾನು ಟುಡೇ ಐ ವಾಂಟ್ ಇಂಟ್ರೊಡ್ಯೂಸ್ ನ್ಯೂ ಸ್ಟೂಡೆಂಟ್ ಇನ್ ಟು ಅವರ್ ಕ್ಲಾಸ್ ಅಂತ ಅವರೊಂದು ಚಿಕ್ಕದ ಆಕ್ಸೆಂಟ್ ಇತ್ತು ಎಲ್ಲ ಮಾಡಿ, ವೈ ಡೋಂಟ್ ಯು ಸ್ಟ್ಯಾಂಡ್ ಅಪ್ ಆ್ಯಂಡ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ದ ಕ್ಲಾಸ್ ಅಂತ. ನಾನು ಎದ್ದೆ, ನನ್ನ ಹೆಸರು ಸುದೀಪ್ ಅಂತ, ಶಿವಮೊಗ್ಗದಿಂದ ಬಂದಿದ್ದೀನಿ, ಇಲ್ಲಿ ಓದಕ್ಕೆ ಬಂದಿದ್ದೀನಿ ಅಂದೆ. ಎಲ್ಲ ನಗಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ನನಗೆ ಅಳು ಬಂದ್ಬಿಡ್ತು. ಬಟ್ ಯಾಕೆ ನಗ್ತಾ ಇದಾರೆ ಅಂತ ಅರ್ಥ ಆಗ್ಲಿಲ್ಲ. ನಂದ್ರೆ ನನ್ನ ಬಟ್ಟೆ ಚೆನ್ನಾಗಿಲ್ವಾ, ನನ್ನ ಕೂದು ಚೆನ್ನಾಗಿ ಬಾಚ್ಕೊಂಡಿಲ್ವಾ, ಏನು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಭಾಳ ಮಜಾ ಅಂದರೆ, ದಟ್ಸ್ ಯೋರ್ ಪ್ಲೇಸ್, ಯು ಕ್ಯಾನ್ ಗೋ ಸಿಟ್ ದೇರ್ ಅಂದರು. ಸೊ ಶಿವಮೊಗ್ಗದಲ್ಲಿ ನಮಗೆ ಬೆಂಚ್ ಮೇಲೆ ಹತ್ತಿ ಹೋಗಿ ನಮ್ಮ ಬೆಂಚ್ ಮೇಲೆ ಕೂತಿ ಅಭ್ಯಾಸ. ಇಲ್ಲೂ ಬೆಂಚ್ ಮೇಲೆ ಹತ್ಕೊಂಡು ಹೋಗಿ ಅಲ್ಲಿಟ್ಟೆ ಕಾಲು. ಐ ಬಿಕೇಮ್ ಅ ಜೋಕರ್. ಐ ಆಮ್ ಟೆಲಿಂಗ್ ಯು, ಫಾರ್ 1 year ಒಂಥರ ನನಗೆ ಬೇರೆ ತರನೇ ನೋಡೋರು. ಅಂಡ್ ನಾನು ಅಲ್ಲಿ ಓದ್ತಾ ಇದ್ದಿದ್ದು SSLC. ದಿಢೀರ್ ಅಂತ ಇಲ್ಲಿ ICSE ಹಾಕಿದ್ರು. ಆಲ್ಜಿಬ್ರಾ ಅಂತ ಏನು ಅಂತಾನೆ ಕೇಳಿರ್ಲಿಲ್ಲ ನಾನು ಶಿವಮೊಗ್ಗದಲ್ಲಿ ಇರ್ಬೇಕಾದ್ರೆ. ಸೊ ಇಲ್ಲಿ ಸಡನ್ ಆಗಿ ಬಂದು ಕ್ಲಾಸ್ ಸ್ಟಾರ್ಟ್ ಆಯ್ತು. ಕ್ಲಾಸ್ ಸ್ಟಾರ್ಟ್ ಆದ್ರೆ A + B = C ಅಂದ್ರು. ನಾವು ಎ ಬಂದು ಆಲ್ಫಾಬೆಟ್ ಅಲ್ವಾ, ಅರ್ಥಮೆಟಿಕ್ ಹೆಂಗ್ ಬಂತು, ಮ್ಯಾಥ್ಸ್ ಅಲ್ಲಿ ಹೆಂಗ್ ಬಂತಿದ್ದು? A + B C ಯಾವಾಗ ಆಯ್ತು? ನಾನು ಮನೆಗೆ ಹೋದೆ. ನಾನು ಮನೆಗೆ ಹೋಗ್ಬಿಟ್ಟು ನಮ್ಮ ತಾಯಿ ಕೇಳಿದೆ, ಅಮ್ಮ ನಾನು ಏನೇನೋ ಹೇಳ್ಕೊಡ್ತಾರಮ್ಮ, ಸ್ಕೂಲು ಚೆನ್ನಾಗಿಲ್ಲ ಇದು ಒಂದು. ಯಾಕೆ ಹೇಳ್ತಾ ಇದೆಯಾ ಅಂದ್ರು. ಅಮ್ಮ ಏನೋ A + B C ಅಂತಾರಮ್ಮ ಅಂದ್ರೆ ನಮ್ಮಮ್ಮನಿಗೂ ಕನ್ಫ್ಯೂಸ್ ಆಗುತ್ತೆ. She had not heard about algebra. Then my sisters came in. So they were already ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಲ್ರೆಡಿ 2 ವರ್ಷ ಮುಂಚೆಯಿಂದ ಓದ್ತಾ ಇರೋದ್ರಿಂದ then they told me this is called algebra, you stupid, ಹೀಗೆ ಅಂತ. ಬಟ್ ನನ್ನ ಫೈಟ್ ಏನು ಅಂದ್ರೆ, A + B C ಹೆಂಗಾಯ್ತು, ಈ ಚಾನ್ಸೇ ಇಲ್ಲ, ಇದು ಏನೋ ಮಿಸ್ಟೇಕ್ ನಡೀತಾ ಇದೆ ಲೈಫಲ್ಲಿ ಅಂತ ನನಗೆ.